ಇವತ್ತು ಸ್ವಾಮಿಗಳು ನೇತೃತ್ವದಲ್ಲಿ ಬಾಬುರವರ ಆತ್ಮಹತ್ಯೆಗೆ ನಾಗರಾಜರನ್ನು ಬಂಧಿಸಬೇಕೆಂದು ಹೇಳಿ ಈ ದಿನ ಭಾರೀ ಪ್ರತಿಭಟನೆ. ಈ ಪ್ರತಿಭಟನೆಯನ್ನು ಬಿಬಿ ರೋಡ್ ಮುಖಾಂತರ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಸಮಾವೇಶ ನಡೆಸ್ತಾ ಇದ್ದೀವಿ. ಕಾರಣ ಇಷ್ಟೇ, 7ನೇ ತಾರೀಕು ಒಬ್ಬ ಪರಿಶಿಷ್ಟ ಜಾತಿಯ ಅಂದರೆ ದಲಿತ ಒಬ್ಬ ಕಾರು ಚಾಲಕ 7ನೇ ತಾರೀಕು ಕೆಲವಾರು ನೋವುಗಳಿಂದ ಅವರಿಗೆ ಕೆಲವರು ಕಾರು ಚಾಲಕನ ಹುದ್ದೆಯನ್ನ ಸರ್ಕಾರಿ ಹುದ್ದೆಯನ್ನ ಕೊಡಿಸಿದೆ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಮಾನ್ಯ ಸಂಸದರ ನೇತೃತ್ವದಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಏನು 25ರಿಂದ 40 ಲಕ್ಷಕ್ಕೆ ಬೇಡಿಕೆ ಇಟ್ಟು 30 ಲಕ್ಷದವರು ಹಣವನ್ನು ಪಟ್ಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ಸುಮಾರು 2-3 ವರ್ಷದಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಇದ್ದರೆ ಅವರಿಗೆ ಕೆಲಸವನ್ನಾಗಲಿ ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ಆ ಬಾಬು ಅನ್ನುವಂತ ಒಬ್ಬ ಯುವಕ ಅನೇಕ ಕಡೆ ಸಾಲ ಮಾಡಿ ಅವರಿಗೆ 40 ಲಕ್ಷ ವಂಚನೆ ಬಂದು ಕೊಟ್ಟಿರ್ತಾರೆ. ಇದನ್ನ ಬಡ್ಡಿ ರೂಪದಲ್ಲಿ ಕೂಡ ನಾವು ತೆಗೆದುಕೊಂಡು ಬಂದಿರ್ತಾರೆ. ಹಾಗೆ ಅವರ ಅಪ್ಪ ಆಕ್ಸಿಡೆಂಟ್ ಆಗಿ ಸತ್ತಂತ 13 ಲಕ್ಷ ಹಣದ ಜೊತೆ ಅವರು ಕೊಟ್ಟಿರ್ತಾರೆ. ಆದ್ರೆ 2-3 ವರ್ಷ ಆದ್ರೂ ಕೂಡ ಅವರಿಗೆ ಸರ್ಕಾರಿ ಕೆಲಸ ಕೊಡ್ತಕ್ಕಂಥ ಕೆಲಸ ಇವ್ರು ಯಾರು ಮಾಡಿರಲಿಲ್ಲ. ಇವರು ಈಗ ಏನು ಆಮಿಷವನ್ನು ನೋಡಿ ದುಡ್ಡು ತಗೊಂಡಿದ್ರು, ಇವರು ಇದೇ ಉದ್ಯೋಗ ಅಂತ ನಾವು ಕೂಡ ಭಾವಿಸಿದ್ದೀವಿ. ಇವರು ಮಾನ್ಯ ಪ್ರಭಾವಿ ಅಂತ ಹೇಳ್ತಕ್ಕಂಥ ಒಬ್ಬ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಯಲ್ಲಿ ಮಾತುಕತೆ ಮಾಡಿ ನೀವು ಉದ್ಯೋಗ ಕೊಡಿಸಿ ಅಂತ ಈ ಹುಡುಗನಿಗೆ ಹೇಳಿ ಅವರು ಹಣವನ್ನು ಪಡ್ಕೊಂಡಿದ್ದಂಥದ್ದು. ಹಾಗಾಗಿ ಅವರು ಯಾವುದೇ ರೀತಿಯ ಅನುಕೂಲ ಆಗದೆ 7ನೇ ತಾರೀಕು ಬೆಳಿಗ್ಗೆ ಅವರು ಮನೆಯಿಂದ ಬಂದಂತವರು ಜಿಲ್ಲಾಡಳಿತ ಭವನದಲ್ಲಿ ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ. ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು 4 ಪುಟಗಳಷ್ಟು ಡೆತ್ ನೋಟಲ್ಲಿ ಬರೆದಿದ್ದಾರೆ. ಡೆತ್ ನೋಟಲ್ಲಿ ನಮ್ಮ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರು ಆದಂತಹ ಸುಧಾಕರ್ ಅವರು, ನಾಗೇಶ್ ಅವರು, ಮತ್ತೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಂಜುನಾಥ್ ಅವರು 3 ಜನದ ಮೇಲೆ ಅವರು ಡೆತ್ ನೋಟನ್ನು ಬರೆದು ಅವರು ಸಾವಿಗೆ ಶರಣಾಗಿರ್ತಕ್ಕಂಥದ್ದು. ಆ ಸಂಪೂರ್ಣವಾಗಿ ಆ ಡೆತ್ ನೋಟಲ್ಲಿ ಹೇಳಿದ್ರೆ ಈ 3 ಜನ ನನ್ನ ಸಾವಿಗೆ ಕಾರಣ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅಪರ ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು, ಕಾನೂನು ರೀತಿ ಕ್ರಮ ತಗೊಂಡು ನಮ್ಮ ಸಂಸಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅವನು ನೇಣಿಗೆ ಶರಣಾಗಿದ್ದಾನೆ. ಇದನ್ನ ನಾವು ಈ ತಾಲೂಕಿನಾದ್ಯಂತ ನಾವು ಏನು ದಲಿತ ಸಮುದಾಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತು ಇವತ್ತು ನಾವು ಈ ಹೋರಾಟದ ಮುಖಾಂತರ ಈ ಕೃತ್ಯವನ್ನು ಎಸಗಿರ್ತಕ್ಕಂಥ 3ರನ್ನು ಬಂಧಿಸಬೇಕು, ಅವರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅನ್ನೋಂಥ ಕಾರಣ ನಿಟ್ಟು ಇವತ್ತು ನಾವು ಹೋರಾಟವನ್ನು ನಾನೇ ಆಡಿದ್ದೀವಿ. ಮುಂದಿನ ದಿನಗಳಾದ್ರೆ ಅವರೇನು ಏನಾದರೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರ ಬಂದ್ ಮಾಡೋದಾಗಿರ್ಬೋದು, ಅಥವಾ ಲೋಕಸಭಾ ವ್ಯಾಪ್ತಿಯಲ್ಲಿ ಕೂಡ ನಾವು ಬಂದ್ ಮಾಡತಕ್ಕಂಥ ಕೆಲಸಗಳನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಇವತ್ತು ಬಂದಿರತಕ್ಕಂಥದ್ದು ಈಗ ಏನು ನಮ್ಮ ಬಾಬು ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಾಪೂಜಿ ನಗರದ ನಿವಾಸಿ 13ನೇ ವಾರ್ಡಿನ ಯಶವಂತ್ ಅಂತೇಳಿ ಆ ಹುಡುಗನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಗಿರ್ತಕ್ಕಂಥ ಒಂದು ಸಂದರ್ಭ ಇದೆ. ಈಗ ಇವರ ಕುಟುಂಬಕ್ಕೆ ನಾವು ಅವ್ರ ಜೊತೆಗಿದ್ದೀವಿ. ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿದ್ದೀವಿ. ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ಬೇಕಂತೇಳಿ, ಧೈರ್ಯ ತುಂಬುವಂಥ ಒಂದು ಕೆಲಸ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲೆಲ್ಲ ಸೇರಿರ್ತಕ್ಕಂಥದ್ದು. ಇನ್ನು ಮುಂದೆ ಈಗಾಗಲೇ FIR ಆಗಿದೆ, ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಕೂಡ ಸೇರಿಸಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ದಲಿತ ಮುಖಂಡರ ನೇತೃತ್ವದಲ್ಲಿ ಬಾಬು ಆತ್ಮಹತ್ಯೆಯ ಪ್ರಯುಕ್ತ ಮತ್ತು ಯಶವಂತ್ ಮತ್ತು ಇನ್ನೊಬ್ಬ 3 ಜನ ಈಗಾಗಲೇ 2 ತಿಂಗಳ ಅಂತರದಲ್ಲಿ 3 ಜನ ನೇಣಿಗೆ ಶರಣಾಗಿದ್ದಾರೆ. ಈ 7ನೇ ತಾರೀಕು ಬಾಬು ಅನ್ನುವರು ಏನು ಕಾರು ಚಾಲಕನಾಗಿ 7-8 ವರ್ಷಗಳಿಂದ ಗುತ್ತಿಗೆ ನೌಕರನಾಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. 15/1/2021
ನಾಗೆ ಮತ್ತು ಮಂಜುನಾಥ್ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಒಂದು ಸುಧಾಕರ್ ಅವರ ಹೆಸರು ಹೇಳ್ಕೊಂಡು ಇವರು ಅವ್ರ ಹತ್ರ ಹೋಗಿರ್ಬೋದು. 2021 ನಡೆದಕ್ಕಂಥ ಘಟನೆ ಇದು. ಆದರೂ ತಂದೆ ಆಕ್ಸಿಡೆಂಟ್ ಆಗಿರೋಲ್ಲಿ ಬಂದಂತ 13 ಲಕ್ಷ ಅವ್ರ ತಾಯಿ ಕೊಟ್ಟಂತ ದುಡ್ಡು ಮತ್ತು ಸಾಲ ಮಾಡಿ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟಿದ್ದಾರೆ. ಇದರ ಪ್ರಯುಕ್ತ ಕೆಲಸನೂ ಇಲ್ಲ, ದುಡ್ಡು ಇಲ್ಲ. ಅದಕ್ಕೆ ಜೀವನದಲ್ಲಿ ಜಿಗುಪ್ಸಾಗಿ ಸಾಲ ಕಟ್ಟಲಾಗದೆ ಮೊನ್ನೆ ಗುರುವಾರ 7ನೇ ತಾರೀಕು ಆತ ಆತ್ಮಹತ್ಯೆ ಶರಣಾಗಿದ್ದಾನೆ. ಆದ್ರೆ ಉಳ್ಳವರಿಗೊಂದು ನ್ಯಾಯ ಉಳಿದವರಿಗೊಂದು ನ್ಯಾಯ ಅನ್ನೋ ಪ್ರಶ್ನೆ ಇಲ್ಲ. FIR ಹಾಕಿದ ತಕ್ಷಣವೇ ಅದು ಕಾನೂನು ರೀತಿ ಆಗೋಗುತ್ತೆ ಅಂತಲ್ಲ. ದಯವಿಟ್ಟು ಕಾನೂನು ರೀತಿ ಕಾರಣಕರ್ತರಾದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರಿಗೆ ಇವರಿಗೆ ದಯವಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಜೊತೆಗೆ ನಮ್ಮ ಜಿಲ್ಲಾಡಳಿತ ಆಗ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಸ್ಥಳೀಯ ಶಾಸಕರೇ ಆಗ್ಬೋದು, ಅಟ್ಲೀಸ್ಟ್ ಶಾಸಕರ ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ತೀನಿ ಅಂತ ಹೇಳಿ ಕೊಡ್ತಿದ್ದಾರೆ. ಅವ್ರು ಹೇಳ್ತಕ್ಕಂಥ ಈಗಾಗಲೇ ಘೋಷಣೆ ಆಗಿದೆ. ಜೊತೆಗೆ ಅವರು ಇದುವರೆಗೂ ಏನು ಈ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಇದುವರೆಗೂ ಅವ್ರು ಮಾಡಿಲ್ಲ. ಆಯ್ತು, ಒಪ್ಪೋಣ, ಅವರು ಜನಪ್ರತಿನಿಧಿ, ಅವ್ರ ಮನೆಗೆ ಹೋಗಿ ಯಾಕೆ ಸಾಂತ್ವನ ಹೇಳಿಲ್ಲ ಸ್ವಾಮಿ? ಒಪ್ಪಿಲ್ಲ, ಯಾಕೆ ಹೋಗಿಲ್ಲ? ಇದು ಜನಪ್ರತಿನಿಧಿಗಳು ಮಾಡುವಂತ ಕೆಲಸ. ಈ ರೀತಿ ಮಾಡಿದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ ದಯವಿಟ್ಟು ಇದನ್ನ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಇವರಿಗೆ 3 ಜನಕ್ಕೆ ಅರೆಸ್ಟ್ ಮಾಡಬೇಕು ಅಂತೇಳಿ ಈ ದಲಿತ ಮುಖಂಡಗಳ ಮುಖಾಂತರ ಒಂದು ಪ್ರತಿಭಟನೆ. ಪಾಪ ಅವಳ ಬಾಬುಗೆ ಮೋಸ ಮಾಡಿ, ವಂಚನೆ ಮಾಡಿ, ಹಣ ಮಾಡಿ ನಿನಗೆ ಸರ್ಕಾರಿ ಕೆಲಸ ಕೊಡಿಸುತ್ತೆ ಅಂತ ನಂಬಿಸಿ ಅವರ ಹತ್ರ 25 ಲಕ್ಷ ರೂಪಾಯಿ ತಗೊಂಡು 4 ವರ್ಷಗಳಿಂದ ಅದನ್ನ ಮಾನಸಿಕವಾಗಿ ಮತ್ತು ಮನೆಯಲ್ಲಿ ಅವರಿಗೆ ಎಷ್ಟು ಚಿತ್ರಹಿಂಸೆ ಆಗಿರ್ಬೋದು, ಚಿತ್ರಹಿಂಸೆ ತಡ್ಕೊಂಡು ಸಾಲ ತೀರ್ಸಕ್ಕಾಗದೆ ಇವತ್ತು ಆತ್ಮಹತ್ಯೆಗೆ ಶರಣಾದ. ಈ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಗೆ ಸರ್ಕಾರದಿಂದ ನಾವು ಅವರ ಕುಟುಂಬಕ್ಕೆ ಒಂದು ಏನು ಸರ್ಕಾರದಿಂದ ಸವಲತ್ತು ಬರುತ್ತೆ ಅವೆಲ್ಲ ಕೊಡಬೇಕು. ಮತ್ತೆ ಅವ್ರ ಹೆಂಡತಿಗೆ ಸರ್ಕಾರಿ ಕೆಲಸ ಆಗಬೇಕು. ಆಮೇಲೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯ ಸೌಲಭ್ಯ ಆಗಬೇಕು ಅಂತ ಒತ್ತಾಯ ಮಾಡ್ತೀವಿ.